ಎಲ್ಲ ಗಿಡಮೂಲಿಕೆಗಳಿಂದ ಮಾಡೋದು, ತುಂಬ ಎಕ್ಸ್ಪೆನ್ಸಿವ್ ಇದು. ನಾಳೆ ಬೆಳಗ್ಗೆ ಒಂದು ಕಡತ ಹೇಗಿದೆ ಅದನ್ನು ಕೇಳ್ಬಿಟ್ಟು ನನಗೆ ಕಾಲ್ ಮಾಡಬೇಕು. ಅರೆ ಅರಳಿ ಬಿಡಿ, ಏನಾಗಲ್ಲ. ಎಲ್ಲರೂ ಏನು ರಾಕೇಶ್ ಬಿಡಿ ಮುಯ್ಯಾಗೆಲ್ಲ ಎಲ್ಲಿ ಮುಖ ತೋರಿಸಿ. ಏನು ತೊಂದರೆ ಇಲ್ಲ. ಕಿವಿ ಒಳಗೆಲ್ಲ ಹಾಗಿದೆಯಾ? ಈ ಕಡೆ ತಿರುಗಿ. ಮುಂದೇನೂ ಆಗಿದೆ. ನೀವು ಇಷ್ಟು ವರ್ಷ ಏನು ಮಾಡ್ತಾ ಇದ್ರಿ? ತಿರುಗಿ ಕಡೆ ತಿರುಗಿ. ನೀವು ಆ ದೇವರು ಈ ದೇವರು ಆ ಹೋಮ ಈ ಹೋಮ ಸ್ವಲ್ಪ ಮುಖ ಮೇಲೆ ಐತಿ. ಇದು ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಇಲ್ಲಿ ಅಂದ್ಕೊಂಡು ಎಲ್ಲ ದೇವರು ಹೋಮ ಪೂಜೆ ಮಾಡಿಕೊಂಡು 4-5 ವರ್ಷದಿಂದ ಇಷ್ಟೆಲ್ಲ ಇಡೀ ಬಾಡಿಗೆ ಸ್ಪ್ರೆಡ್ ಆಗೋ ಥರ ಮಾಡಿಕೊಂಡು ಇದೆಲ್ಲ ಚಾಲೆಂಜ್ ಜಾಬ್. ಇದು ಅಷ್ಟು ಈಸಿ ಅಲ್ಲ ಇದೆಲ್ಲ ಕ್ಯೂರ್ ಮಾಡೋದು. ಅವ್ರು ಹೇಳಿದ್ರಲ್ಲ ಹಂಗೆ ಚಾಲೆಂಜ್ ಆಗಿ ತಗೋಬೇಕಿದ್ದು. ವೈಟ್ 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 ತೋರಿಸಿ ಈ ಕಡೆ ಕಿವಿ ಸಂದಿ ಇಲ್ಲಿ. ಇಷ್ಟಕ್ಕೆಲ್ಲ ಒಂದಿನಕ್ಕೆ ಅಷ್ಟಷ್ಟು ಮೆಡಿಸಿನ್ಸ್ ಹಾಕಬೇಕು ಅಂದರೆ ನಿಮ್ಗೊಂದು ತಿಂಗಳಿಗೆಲ್ಲ ಎಷ್ಟು ಮೆಡಿಸಿನ್ಸ್ ಕೊಡ್ಬೇಕು ನಾನು? ಯಾಕೆ ಕೈಲೆಲ್ಲ ಮಾಡ್ಕೊತಿದ್ರಿ? ಸುಮ್ಮನೆ ರೀ. ಎಲ್ಲ ಕುದ್ರೋಗಿದೆ, ಕೂದಲೆಲ್ಲ ಕುದ್ರೋಗಿದೆ ಎಲ್ಲ. ನಿಮ್ಗೆ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಎಲ್ಲ ಫ್ರೀನೇ ಅಂದರೆ. ಈ ಆಯಿಲ್ ಮಾಡಬೇಕಾದ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗ್ತದೆ. ನೋಡಿ ಹಿಂದೆ ವರ್ಷಕೊಬಿಡಿ ಬಿಡಿ, ಅದೇನಾಗೋದಿಲ್ಲ ಬಿಡಿ. ಏನು ಬಿಡೋದಿಲ್ಲ ಬಿಡಿ, ಸರಿ ಕೂತ್ಕೊಳ್ಳಿ. ಒಂದು ಕಡೆ ಎಲ್ಲ ಇಡೀ ಹೋಲ್ ಬಾಡಿಗೆ ಸ್ಪ್ರೆಡ್ ಆಗಿದೆ. ಒಳ್ಳೆ ನಿದ್ದೆ ಮಾಡ್ತಾರೆ. ನೀವು ಅಷ್ಟೇ ಹಚ್ಚೋರು ಮತ್ತೆ ಹೋಗೋ ಡೈಲಿ ನೀವು ಯಾರು ಹಚ್ಕೊಳ್ಳೋರು ನೀನೇ ಹಚ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ. ಆ ಥರ ಎಲ್ಲ ಬಿಡಿ, ಮಾಡ್ತಾರೆ ಅಂತಾನೆ ನಾನು ಇಲ್ಲಿ ಕರ್ಕೊಂಬಂದಿರೋದು. ಏಕೆಂದರೆ ತೊಡೆನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಆಗೋ ಚಾನ್ಸಸ್ ಇರ್ತದೆ. ಇದು ಆಗಿದೆ ಆಲ್ರೆಡಿ. ಸೊ ಅದೆಲ್ಲ ಸ್ವಲ್ಪ ನೋಡಿ ಎಲ್ಲ ಕಡೆ ಅಪ್ಲೈ ಮಾಡಬೇಕು. ನಾನು ಎಮರ್ಜೆನ್ಸಿಗೆ ಅಂತ ಮಾಡಿಟ್ಟಿದ್ದೆ. ನೆಕ್ಸ್ಟ್ ಎಲ್ಲಪ್ಪ ಹುಡ್ಕೊಂಡು ನಾನು ಆಗಲೇ ಚಿಂತೆ ಮಾಡ್ತಿದ್ದೀನಿ. ಬಿಡಮ್ಮ